ಅದಕ್ಕೆ ನಾನು ಬೇರೆಯವ್ರ ಹತ್ರ ಹಿಂದೆ ಮುಂದೆ ಮಾತಾಡಲ್ಲ. ಇಲ್ಲಿ ಗಂಟ ಇಷ್ಟು ವರ್ಷ ಏನ್ 25-30 ವರ್ಷದಿಂದ ರಾಜಕೀಯ ಏನ್ ನಡೆದಿತ್ತು, ನಮ್ಮ ಆನಂದ ಸ್ವಾಮಿ ಹೇಳ್ದಂಗೆ ರಾಮು ಅವ್ರು ಇದ್ದಾಗ, AR ರಾಜು ಇದ್ದಾಗ, ಮಾಜಿ ವೆಂಕಟೇಶ್ವರ್ ಇದ್ದಾಗ ಸೊಸೈಟಿಗಳಿಗೆ ಯಾರು ಭಯ ಆಗ್ತಿರಲ್ಲ, ಯಾರು ತಲೆ ಆಗ್ತಿರಲ್ಲ. ಅವ್ರು ಏನ್ ಕೆಲಸ ಮಾಡಿಕೊಡ್ತಾ ಇದ್ರು. ಅದಾದ ನಂತರ ವಾಮ ಮಾರ್ಗದಲ್ಲಿ ಬಂದು ಇಲ್ಲಿ ನಮ್ಮ ಪಾರ್ಟಿಲಿ 2 ಸಲ ಆನಂದ್ ಡೈರಿ ಡೈರೆಕ್ಟರ್ ಆಗಿ ಮತ್ತೆ BDC ಬ್ಯಾಂಕ್ ಡೈರೆಕ್ಟರ್ ಆಗಿ ಇವತ್ತು ಬೇರೆ ಪಾರ್ಟಿಗೆ ಹೋಗಿ ಇವತ್ತು ನಮ್ಮ ಎದುರುಗಡೆ ಕಾಂಟೆಸ್ಟ್ ಮಾಡ್ತಾ ಇರ್ತಕ್ಕಂತ ಲಿಂಗೇಶ್ ಕುಮಾರ್ ಅವರು ಯಾವುದೇ ಸಹಕಾರಿಲಿ ಯಾರಿಗೂ ಕೂಡ ಯಾವ ಊರು ಯಾರಿಗೂ ಹೆಲ್ಪ್ ಮಾಡಿಲ್ಲ. ಅವರು ಸ್ವಂತವಾಗಿ ಬೆಳೆದು ನಮ್ಮ ಪಾರ್ಟಿಯಿಂದ ಅವರು 3 ಬಾರಿ ಡೈರೆಕ್ಟರ್ ಆಗಿ BDC ಬ್ಯಾಂಕ್ ಡೈರೆಕ್ಟರ್ ಆಗಿ ಅವರು ಅನ್ಯ ಪಾರ್ಟಿಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇಷ್ಟು ವರ್ಷ ಯೋಗೇಶ್ವರ್ ಅವ್ರ ಮೇಲೆ ಕ್ಯಾಂಡಿಡೇಟ್ ಹಾಕಿರಲ್ಲ. ಕಾರಣ ಏನಂದ್ರೆ ಅವ್ರ ಎಲೆಕ್ಷನ್ ಬಂದು ಅವ್ರ ಸಪೋರ್ಟ್ ಮೇಲೆ ಇವ್ರಿಗೆ ನಿಮ್ಗೆಲ್ಲ ಗೊತ್ತು. ಅಶ್ವಥ್ ಎಲೆಕ್ಷನ್ 2 ಸಲ ನಡೆದಾಗ ಏನಾಯ್ತು, ಸಿಂಬ್ಲಿಂ ನಾಗರಾಜ್ ಎಲೆಕ್ಷನ್ ಏನಾಯ್ತು, ಅನಿತಾ ಕುಮಾರಸ್ವಾಮಿ ಎಲೆಕ್ಷನ್ ಆಯ್ತು, ಒಂದ್ಸಲ ಕುಮಾರಣ್ಣ ಬಂದಿರೋದು 2ನೇ ಕುಮಾರಣ್ಣ ತಿರ್ಗಿ 2 ಸೈನ್ಸ್ ಕುಮಾರಣ್ಣಿಂದ ಬೆಳೆದಿ ಅವ್ರ ಹೆಸರಿಂದ ಅವರೇ ಮುಂದೆ ಬಂದವರು ಕುಮಾರಣ್ಣ ವಿರುದ್ಧವಾಗಿ ಏನೇನ್ ಮತ್ತೆಲ್ಲ ವಿಡಿಯೋ ರೆಕಾರ್ಡ್ಗಳು ಎಲ್ಲ ಇವೆ. ಇವತ್ತು ಜಯಮುತ್ತು ಅವ್ರಿಗೂ ಪ್ರಶ್ನೆ ಅಲ್ಲ, ಕುಮಾರಣ್ಣಿಂದ ಬೆಳೆದಿ ಯಶ ಮಾಡಿ ಕುಮಾರಣ್ಣ ವಿರುದ್ಧವಾಗಿ ಏನೇನ್ ಮಾತಾಡಿದ್ರು ಎಲ್ಲ ನಿಮ್ಗೆಲ್ಲ ಗೊತ್ತಿದೆ. ಜೊತೆಗೆ ಅವರು ಯಾವುದೇ ಊರಲ್ಲೂ ಕೂಡ ಸಹಕಾರ ತತ್ವನ ಅಳವಡಿಸಿಕೊಂಡು ನಡ್ಕೊಳ್ಳಿಲ್ಲ. ಅವ್ರದೇ ಆದಂತ ಸ್ಟೈಲ್ ಅಲ್ಲಿ ಏನ್ ಮಾಡ್ಬೇಕು, ಎಲ್ಲಿ ದುಡ್ಡು ಹೊಡಿಬೇಕು, ಎಲ್ಲಿ ಇದ್ ಮಾಡ್ಬೇಕು ಎಲ್ಲ ಅದೇ ತರ ಮಾಡ್ಕೊಂಡ್ ಬಂದಿರೋದು. ನಮ್ ಜಯಮುತ್ತು ಅವ್ರು ಬಂದ್ಮೇಲೆ ಯಾವುದೇ ಸಹಕಾರ ಸಂಘದಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ. ನಿಮ್ಮೆಲ್ಲರೂ ಗೊತ್ತಿರುವ ವಿಚಾರ. ಯಾವುದೇ ಡೈರೆಕ್ಟರ್ ವಿಚಾರ ಅಲ್ಲಿ, ಸೆಕ್ರೆಟರಿ ವಿಚಾರ ಅಲ್ಲಿ ಅವ್ರವ್ರ ಬೋರ್ಡ್ಗೆ ಮುಕ್ತವಾಗಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊರತು ಎಲ್ಲೂ ಅವ್ರು ಯಾವುದು ಕೂಡ ಅನ್ಯಾಯ ಮಾಡಿಲ್ಲ, ಮಾಡಬಾರ್ದು. ಯಾಕೆ ಹಾಲು ಋಣ ಇದು. ಹಾಲು ಮೋಸ ಮಾಡಿದವರು ಯಾವ ಉದ್ಧಾರ ಆಗಲ್ಲ. ಅದರಿಂದ ನೀವೆಲ್ಲ ದಯವಿಟ್ಟು ಬಂಧುಗಳೇ, ನಿಮ್ ಇಂಟ್ರೆಸ್ಟ್ ಇರ್ಬೋದು, ನಿಮ್ಮೂರು ಇರ್ಬೋದು, ನಿಮ್ ಪಕ್ಕದೂರು ಇರ್ಬೋದು, ಯಾವ ಊರಲ್ಲಿ ಯಾರೇ ಡೆಲಿಗೇಟ್ ತಗೊಂಡವ್ರೆ ಅವ್ರು ಏನೇನ್ ಹೈಜಾಕ್ ಮಾಡ್ತಾರೆ, ಪ್ಲಾನ್ ಮಾಡ್ತಾರೆ, ಅವು ಕೂಡ ನೀವೆಲ್ಲ ಲೀಡ್ರೆ. ಇಲ್ಲೇ ನೀವು ಎಷ್ಟೆಷ್ಟು ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡಿದಿರಿ, ಎಷ್ಟೆಷ್ಟು ಅಧ್ಯಕ್ಷ ಎಲೆಕ್ಷನ್ ಮಾಡಿದಿರಿ, ಎಲ್ಲ VSS ಎಲ್ಲ ಎಲೆಕ್ಷನ್ ಮಾಡಿದಿರಿ. ಎಲ್ಲಾ ಚುನಾವಣಾ ಕಾರ್ಯತಂತ್ರ ರೂಪಿಸ್ಕೊಂಡು ಮುಂದೆ ಏನು 28ಕ್ಕೆ ನಾವು ನಮ್ದು MLA ಎಲೆಕ್ಷನ್ ಬರ್ತಾ 28ಕ್ಕೆ ಬೋದು, ಇನ್ನು 6 ತಿಂಗಳಿಗೆ ಬೋದು ಗೊತ್ತಿಲ್ಲ. ಇವತ್ತು ಅವ್ರ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಮ್ಮ ಪಾರ್ಟಿನ ಸದೃಢ ಉಳಿಸ್ಕೊಂಡು ಬೆಳೆಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಇವತ್ತು ಜಯಮುತ್ತು ಅವ್ರನ್ನ ಗೆಲ್ಸಿ ನಮ್ಮ ಪಾರ್ಟಿ ಚನ್ನಪಟ್ಟಣದಲ್ಲಿ ಅಸ್ತಿತ್ವ ಇದೆ ಇರೋದಕ್ಕೆ ಇದೇ ಕಾರಣ. ಎಷ್ಟು ಜನ ಲೀಡರ್ ಯಾರು ಇಲ್ಲ, ಒಂದ್ ಬರೀ ಮೆಸೇಜ್ ಎಲ್ಲ ಬೈದಾರೆ. ನಮ್ಮ ಪಾರ್ಟಿ ವಿರೋಧ ಪಾರ್ಟಿಗೆ ಮಾತ್ರ ಅಧಿಕಾರದಲ್ಲಿದ್ದಾಗ ನಾವು ಅವರು ಗುದಾಳೆ ಹೊರತು ವಿರೋಧ ಪಾರ್ಟಿಲಿ ಎಲ್ಲರೂ ಎದ್ದು ನಿಂತ್ಕೋತಾರೆ. ವಿರೋಧ ಪಾರ್ಟಿ ನಮ್ಮ ಪಾರ್ಟಿ JDS ಪಾರ್ಟಿ ಇರ್ಬೋದು, JDS ಕಾರ್ಯಕರ್ತರು ಇರ್ಬೋದು, ವಿರೋಧ ಪಾರ್ಟಿಗೆ ನಿಜವಾದ ಕಾರ್ಯಕರ್ತರು. ಅದನ್ನ ತೋರಿಸಿ ನೀವು ಇವತ್ತು ಜಯಮುತ್ತವ್ರನ್ನ ಗೆಲ್ಸ್ಕೊಡ್ಬೇಕು.